ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ನೋಡ್ತಿರ್ಬೋದು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿ. ಹೌದು, ಕ್ಯಾಟ್ಲಾಗ್ನ ರೆಡಿ ಮಾಡ್ತಾಯಿದ್ದೀನಿ. ಓಕೆನಾ, ನಾನು ಶಾಪ್ಗೆ ಅಂತ ಹೇಳಿ ಲಾಸ್ಟ್ ಟೈಮ್ ಮಾಡಿದ್ದು ಫುಲ್ ಕಂಪ್ಲೀಟ್ ಮಾಡಿರಲಿಲ್ಲ. ಸ್ವಲ್ಪ ಒಂದಷ್ಟೇ ನೆಕ್ ಡಿಸೈನಲ್ಲಿ ಕ್ಯಾಟ್ಲಾಗ್ ರೆಡಿ ಮಾಡ್ಕೊಂಡಿದ್ದೆ. ನನ್ನ ಹಳೆಯ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ ಅದು. ಓಕೆನಾ, ಇವಾಗ ನಾನು ಈ ರೀತಿಯಾಗಿ ಕ್ಯಾಟ್ಲಾಗ್ನ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಿಮಗೆ ಕ್ಯಾಟ್ಲಾಗ್ ಡಿಸೈನ್ಸು ಬರ್ತಾ ಹೋಗುತ್ತೆ. ಓಕೆನಾ, ನೀವು ಕೂಡ ಬೇಕಿದ್ರೆ ನನ್ನ ಜೊತೆಲೇ ಒಂದು ಕ್ಯಾಟ್ಲಾಗ್ ರೆಡಿ ಮಾಡೋದಕ್ಕೆ ಇವತ್ತಿನೇ ಸ್ಟಾರ್ಟ್ ಮಾಡಿ ಕಸ್ಟಮರ್ಗೆ ತೋರಿಸೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಮತ್ತು ಅದ್ರ ಮೇಲೇ ನೀವು ರೇಟ್ ಎಲ್ಲ ಮೆನ್ಷನ್ ಮಾಡೋದ್ರಿಂದ ಕಸ್ಟಮರ್ ಎಲ್ಲ ಬಂದು ಇದೆಷ್ಟು ಅನ್ನೋದು ಕೇಳೋದು ರಗಳೆ ಇರಲ್ಲ. ಓಕೆನಾ, ಕೆಲವೊಂದಷ್ಟು ಜನ ವರ್ಕ್ ಮಾಡೋಕ್ಕೆ ಕೊಡಲ್ಲ ಅಂತ ಅಂದ್ರೂ ಸಹ ಬಂದು ಮನೆಗಾಗಿರ್ಬೋದು ಅಥವಾ ಶಾಪ್ ಹತ್ರ ಆಗಿರ್ಬೋದು ಬಂದು ಇದೆಷ್ಟು ಅದೆಷ್ಟು ಅಂತ ಹೇಳಿ ಕೆಲವೊಂದು ಸಲ ನಮ್ಮ ಟೈಮ್ನೆಲ್ಲ ವೇಸ್ಟ್ ಮಾಡ್ತಿರ್ತಾರೆ. ಆ ಥರ ಕಸ್ಟಮರ್ಗೆ ಇದು ಬೆಸ್ಟ್ ಆಗಿರುತ್ತೆ. ಮತ್ತು ಈಗ ಕೊಡುವಂಥ ಕಸ್ಟಮರ್, ರೆಗ್ಯುಲರಾಗಿ ನಿಮಗೆ ಕೊಡುವಂಥ ಕಸ್ಟಮರ್ಗೂ ಅಷ್ಟೇ ತುಂಬ ಈಸಿಯಾಗಿ ನೋಡಿದ ತಕ್ಷಣ ಇಲ್ಲ ನಮಗೆ ಇದು ಡಿಸೈನ್ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಪ್ರೈಸೆಲ್ಲ ನೋಡಿ ಮೆನ್ಷನ್ ಮಾಡಿದ್ರೆ ತುಂಬಾ ಟೈಮ್ ಅನ್ನೋದು ಸೇವ್ ಆಗುತ್ತೆ ಕ್ಯಾಟ್ಲಾಗ್ ರೆಡಿ ಮಾಡ್ಕೊಳ್ಳೋದ್ರಿಂದ. ಮತ್ತು ನೀವು ಯಾವುದರಲ್ಲಿ ತುಂಬ ಚೆನ್ನಾಗಿ ಯಾವ್ಯಾವ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಕಂಫರ್ಟಬಲ್ ಇದ್ದೀರಾ ನೋಡಿ, ಆ ಥರ ಡಿಸೈನ್ನೇ ಮಾಡ್ತಾ ಹೋಗಿ. ತುಂಬ ಎಲ್ಲ ರಿಸ್ಕ್ ತೊಗೊಂಡು ಟ್ರೇಸ್ ಮಾಡಿಕೊಂಡು ಆ ರೀತಿ ಮಾಡೋದಕ್ಕಿಂತ, ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಯಾವಾಗಲೂ ಹೇಳ್ತೀನಿ, ಟ್ರೇಸ್ ಮಾಡಿಕೊಂಡು ಮಾಡೋದಕ್ಕಿಂತ ನೀವೇ ಓನಾಗಿ ಫ್ಲೋರಲ್ ಡಿಸೈನ್ ಕೊಡ್ತಾ ಬರಬೇಕು. ಓಕೆನಾ, ನೋಡಿ ನಾನಿಲ್ಲಿ ಕೈಯಲ್ಲಿ ಮ್ಯಾಂಗೋ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ಲೀಫು ಸಹ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಕೈಯಲ್ಲೇ ಡ್ರಾ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಡ್ರಾಯಿಂಗ್ ಬಂದ್ರಂತೂ ತುಂಬಾ ಈಸಿಯಾಗಿರುತ್ತೆ. ನನಗೆ ಆಲ್ಮೋಸ್ಟ್ ಡ್ರಾಯಿಂಗ್ ಬರೋದ್ರಿಂದ ನಾನು ಕೈಯಲ್ಲೇ ಡ್ರಾ ಮಾಡ್ಕೊಂಡಿದ್ದೀನಿ. ಓಕೆನಾ, ನಿಮಗೆಲ್ಲ ಬೇಕಿದ್ರೆ ಇದಕ್ಕೆಲ್ಲ ಡ್ರಾ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತನ್ನೋರು ಕಮೆಂಟ್ ಮಾಡಿ ನೋಡೋಣ, ಅವ್ರಿಗೂ ಕೂಡ ಒಂದೊಳ್ಳೆ ಅಂದರೆ ತುಂಬ ಈಸಿಯಾಗಿ ಯಾವ ರೀತಿ ಡ್ರಾ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಡ್ರಾಯಿಂಗಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂತಂದರೆ ನೀಟಾಗಿ ಡ್ರಾ ಮಾಡಿಕೊಂಡ್ರೆ ಅದರೊಳಗಡೆ ಫಿಲ್ಲಿಂಗ್ ಮಾಡ್ತಾ ಬಂದರೆ ನೀಟಾಗಿ ಕಾಣುತ್ತೆ. ಇಲ್ಲ ನಾವು ಡ್ರಾಯಿಂಗ್ ಮಾಡ್ಕೊಳ್ಳೋದು ಬರೋದಿಲ್ಲ ಅಂತಂದರೆ ಸ್ಟಿಚಿಂಗಲ್ಲಿ ನೀವು ಏನು ಮಷಿನ್ ಬ್ಯಾಲೆನ್ಸ್ ಮಾಡ್ತೀರಲ್ವ ಅದರಲ್ಲಾದ್ರೂ ನೀವು ಪರ್ಫೆಕ್ಟಾಗಿರಬೇಕು. ಅಂತಂದರೆ ಒಂದು ರಫ್ ಸ್ಕೆಚ್ ಹಾಕ್ಕೊಂಡ್ರೆ ನಾವು ಅದನ್ನ ನೀಟ್ ಫಿನಿಶಿಂಗ್ ತೆಗೆದು ಕೊಡೋ ಥರ ಇರಬೇಕು. ಇಲ್ಲ ನಮಗೆ ಡ್ರಾಯಿಂಗಲ್ಲಿ ನೀಟಾಗಿ ನಾವು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀವಿ ಅಂತಂದರೆ ನೀಟಾಗಿ ಡ್ರಾ ಮಾಡಿಕೊಂಡ್ರೆ ಅದರೊಳಗಡೆ ಜಸ್ಟ್ ಫಿಲ್ಲಿಂಗ್ ಮಾಡ್ತಾ ಬಂದ್ರೇ ಸಾಕಾಗುತ್ತೆ. ನೋಡಿ, ನಾನಿವಾಗ ಆರೆಂಜ್ ಕಲರಲ್ಲಿ ಮ್ಯಾಂಗೋದು ಒಳಗಡೆ ಮಾತ್ರ ಇದಕ್ಕೆ ಔಟ್ಲೈನು ಪಿಂಕಲ್ಲಿ ಕೊಡ್ತಾಯಿದ್ದೀನಿ. ಲೀಫ್ನೂ ಅಷ್ಟೇ ಪಿಂಕಲ್ಲಿ, ಇದೊಂದು ದೊಡ್ಡ ಲೀಫ್ ಏನಿದೆ ಅದನ್ನು ಒಂದೇ ಒಂದು ಪಿಂಕಲ್ಲೇ ಕೊಡ್ತಾಯಿದ್ದೀನಿ. ಇನ್ನು ಸಣ್ಣ ಸಣ್ಣ ಲೀಫೆಲ್ಲ ಆರೆಂಜ್ ಕಲರಲ್ಲಿ ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಟ್ರೈ ಮಾಡಿ ಬಿಗಿನರ್ಸು ಸಹ. ಅದರಲ್ಲೂ ಬಿಗಿನರ್ಸ್ ಅಂತೂ ನಿಮಗೆ ಯಾವ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕೈ ಸೆಟ್ಟಾಗಿರುತ್ತೆ ಒಂದಷ್ಟು ಡಿಸೈನ್ಸ್ಗಳು. ಆ ರೀತಿಯಾಗಿ ಅದೇ ಡಿಸೈನ್ಸ್ಗಳನ್ನೇ ಕ್ಯಾಟ್ಲಾಗ್ ರೆಡಿ ಮಾಡ್ಕೊಳ್ಳಿ. ತುಂಬ ಎಲ್ಲ ರಿಸ್ಕ್ ತೊಗೊಂಡೆಲ್ಲ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜನ ಕೇಳ್ತಿದ್ರಿ ಲಾಸ್ಟ್ ಟೈಮು ಕ್ಯಾಟ್ಲಾಗ್ ರೆಡಿ ಮಾಡಿದಾಗ ನಮಗೂ ಒಂದು ಮಾಡಿಕೊಡಿ ಅಕ್ಕ ಅಂತ ಹೇಳಿ. ನೋಡೋಣ, ಆದಷ್ಟು ಟೈಮ್ ಇಲ್ಲ. ತುಂಬ ಜನ ಟೈಲರ್ಸ್ಗಳು ಅದರಲ್ಲೂ ಕೇಳ್ತಿದ್ದು ನಮ್ಮ ಶಾಪಿಗೆ ಬೇಕು ಮಾಡಿಕೊಡಿ ಅಂತ ಹೇಳಿ. ನೋಡೋಣ, ಆದಷ್ಟು ಈ ಸಲ ಟ್ರೈ ಮಾಡಿಕೊಂಡು ಮಾಡಿಕೊಡ್ಬೇಕು ಅಂತ ಇದ್ದೀನಿ ಒಂದಷ್ಟು ಜನಕ್ಕೆ. ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ನಾವು ಇದೇ ಥರ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಅಂದರೆ ಆಫ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಎರಡೂ ಕೂಡ ಅವೈಲಬಲ್ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ತಿಳ್ಕೊಳ್ಬೋದು. ಹಾಗೆ ತುಂಬ ಜನ ಕೇಳ್ತೀರಾ ಎಲ್ಲಿ ಇರೋದು ನೀವು, ಯಾವ ಊರು ಅಂತ ಹೇಳಿ. ನಾವಿರೋದು ಬ್ಯಾಂಗ್ಳೂರು, ಬನಶಂಕರಿ ಥರ್ಡ್ ಸ್ಟೇಜ್ ಆಗಿರುತ್ತೆ. ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಫೀಸ್ ಬಗ್ಗೆ ಆಗಿರ್ಬೋದು, ಮೆಟೀರಿಯಲ್ಸ್ ಬಗ್ಗೆ ಆಗಿರ್ಬೋದು ಬೇಕು ಅಂತಂದರೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ತಿಳ್ಕೊಳ್ಬೋದು. ಓಕೆನಾ, ತುಂಬಾ ಈಸಿಯಾಗಿರುತ್ತೆ. ಇವತ್ತು ಈ ಡಿಸೈನ್ ಜೊತೆ ಈ ವಿಡಿಯೋನ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಡಿಸೈನ್ಸ್ನ ತೊಗೊಂಡು ಬರ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ವೀಡಿಯೋಸ್ನ. ಹಾಗೆ ನೀವು ಕೂಡ ಇವತ್ತಿನಿಂದನೇ ನನ್ನ ಜೊತೆ ಸ್ಟಾರ್ಟ್ ಮಾಡಿ ಒಂದೊಳ್ಳೆ ಕ್ಯಾಟ್ಲಾಗ್ನ ರೆಡಿ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.